ಸ್ನೇಹಿತರೆ 36 ಅವರ್ಸ್ ಫಾಸ್ಟಿಂಗ್ ಅಂತ ಹೆಂಗೆ ಬರುತ್ತೆ, ಇವತ್ತು ನಾವು ರಾತ್ರಿ ಊಟ ಮಾಡಿದರೆ ಮತ್ತು ನಾಡಿದ್ದು ಬೆಳೆವರೆಗೂ ಏನೂ ತೊಗೊಂಬಂಗಿಲ್ಲ. ಅಂದರೆ ಇವತ್ತು ರಾತ್ರಿ ಊಟ ಮಾಡಿರ್ತೀವಿ, ನಾಳೆ ರಾತ್ರಿವರೆಗೂ 24 ಅವರ್ಸ್ ಆಗುತ್ತೆ. ಸೊ ನಾಳೆ ರಾತ್ರಿ ಒಂದಿನ ಉಪವಾಸ ಇದ್ದರೆ ನಾಡಿದ್ದು ಬೆಳಿಗ್ಗೆ ಒಂದು ಸರಿ ಟಿಫನ್ಗೆ ನಾವೇನು ಸ್ಟಾರ್ಟ್ ಮಾಡ್ಕೊಂಡು ಆ ಥರ ಮಾಡಿದರೆ 36 ಅವರ್ಸ್ ಫಾಸ್ಟಿಂಗ್ ಆಗುತ್ತೆ. ನಮ್ಮ ಬಾಡಿ ಇರತಕ್ಕಂಥ ಎಲ್ಲ ಅಂಶಗಳು ಡಿಟಾಕ್ಸ್ ಆಗುತ್ತೆ. ಮೇನ್ಲಿ ಫ್ಯಾಟಿ ಲಿವರ್ ಕ್ಲಿಯರ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹೋಗುತ್ತೆ, ಡಯಾಬಿಟೀಸು ರಿವರ್ಸ್ ಆಗೋದಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಬಂದು 24 ಅವರ್ಸ್ ಟು 36 ಅವರ್ಸ್ ಫಾಸ್ಟಿಂಗ್ ಮಾಡೋದು ಬೆಸ್ಟು. ಸೊ ನಿಮಗೆ ಓವರಾಲು ಇದು ನಿಮಗೆ ಡಯಾಬಿಟೀಸು ರಿವರ್ಸಲ್ ಆಗಿರೋದು, ನಿಮಗೆ ಡಯಾಬಿಟೀಸ್ ಬಂದಿದೆ ಅಂತ ಗೊತ್ತಾದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ? ನಂಗೆ ಬೇಜಾರಾಯ್ತು, ಇದ್ದದ ಜೊತೆಗೆ ಅದು ಬೇರೆ ಎಕ್ಸ್ಟ್ರಾ ಆಗಿದೆಯಲ್ಲಪ್ಪ. ಮತ್ತೆ ಊಟ ಎಲ್ಲ ಸ್ವಲ್ಪ ರೈಸ್ ಐಟಮ್ ಎಲ್ಲ ಅವಾಗ ಇನ್ನೇನು ಡಯಾಬಿಟೀಸ್ ಅಂದ್ರೆ ರೈಸ್ ಅಂತೂ ತಿನ್ನಂಗೆ ಇಲ್ಲ ಅಂತ ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ನಾನು ಇದ್ರ ಜೊತೆಗೆ ಇದು ಬೇರೆ ನಾ ಅನ್ಕೊಂಡೆ. ಆಮೇಲೆ ನೀವು ಹೇಳಿದ್ರಿ ಕಮ್ಮಿ ಮಾಡಕ್ಕೆ ಇದೇ ಥರ ಒಂದು ಟೆಕ್ನಿಕ್ ಯೂಸ್ ಮಾಡೋಣ ಅಂತೇಳಿ ನೀವು ಮಾಡಿದ್ಮೇಲೆ ನಂಗೆ ಅದು ಕಮ್ಮಿ ಆಗಿದೆ. ಸೊ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಬನ್ನಿ ತೋರಿಸಿ ಒಂದ್ಸಲ, ನಂಗೂ ಕಮ್ಮಿ ಆಗ್ತಾ ಇದೆ, ನಿಮ್ಗೂ ಆಗುತ್ತೆ, ಬನ್ನಿ. ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಮೇನ್ಲಿ ಕಮ್ಮಿ ನನಗಂತೂ ಫುಲ್ ರಿವರ್ಸ್ ಆಗಿದೆ ಇವಾಗ. ನೀವು ಬನ್ನಿ, ನಿಮ್ಗೂ ತೋರಿಸಿ ಒಂದ್ಸಲ. ಬಂದಾಗ ನಮಗೆ ಡಯಾಬಿಟೀಸ್ ಬಂತು, ಇನ್ಮೇಲೆ ಲೈಫ್ ಟೈಮ್ ಮಾತ್ರ ನುಂಗಬೇಕು, ಇನ್ಮೇಲೆ ಚಪಾತಿ ತಿನ್ನಬೇಕು, ಉಪ್ಪಿಟ್ಟು ತಿನ್ನಬೇಕು, ಡಯಟಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿರ್ಬೇಕು ಅಂತಕ್ಕಂಥ ಒಂದು ಭಯ ಇರುತ್ತೆ. ಮತ್ತು ಮಾತ್ರೆ ತೊಗೊಳ್ಳೇಬೇಕಂತಕ್ಕಂಥ ಒಂದು ಭಯ ಇರುತ್ತೆ. ಬಟ್ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಒಂದು ಮಾತಿನ ಪ್ರಕಾರ ನೀವು ಊಟದಲ್ಲಿ ಏನು ತಗೋಬೇಕು ಏನು ತಗೋಬಾರ್ದು ಅಂತ ಗೊತ್ತಿದ್ರೆ ಡಯಾಬಿಟೀಸ್ನ ನೀವು ತುಂಬ ಚೆನ್ನಾಗಿ ರಿವರ್ಸ್ ಮಾಡ್ಕೋಬೋದು. ಅದರಲ್ಲಿ ನಮ್ಮ ಹತ್ರ ತೋರಿಸಿರ್ತಕ್ಕಂಥ 100 ಜನ 1000 ಜನ ಪೇಷಂಟ್ಸ್ ಡಯಾಬಿಟೀಸ್ ರಿವರ್ಸಲ್ ಮಾಡ್ಕೊಂಡಿದ್ದಾರೆ ಥ್ರೂ ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ಲಿ. ಅದೇ ಥರ ಆ ಒಂದು ಲಿಸ್ಟ್ಗೆ ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥವ್ರು ಶಿಲ್ಪ HG ಅಂತ, ಜಸ್ಟ್ ಸ್ಮಾಲ್ ಏಜ್, ಇನ್ನು 39 ಇಯರ್ಸು. ಅವ್ರಿಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ HbA1c 7 ಇತ್ತು. ಸೊ ಆಲ್ಮೋಸ್ಟು HbA1c 7 ಅಂದರೆ ಅವ್ರು ಡಯಾಬಿಟೀಸ್ ಅಂತ ಕನ್ಸಿಡರ್ ಆಗುತ್ತೆ. ಒಂದು 6 ಮಂತ್ಸ್ 1 ಇಯರಿಂದನೂ ಡಯಾಬಿಟಿಕ್ ಅಂತ ಬಂದಿರುತ್ತೆ ಅವ್ರಿಗೆ. ಸೊ ಇಲ್ಲಿಗೆ ಬಂದಮೇಲೆ ನಾವು ಅವ್ರಿಗೆ ಡಯಾಬಿಟೀಸ್ ಮೇಲೆ ಇಟ್ವಿ. ಸದ್ಯಕ್ಕೆ ಅವ್ರು ಬಂದಿದ್ದು ಸಂಧಿವಾತಕ್ಕೆ, ಡಯಾಬಿಟೀಸ್ಗೆ ಅಂತ ಬಂದಿಲ್ಲ. ಬಟ್ ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ಗೊತ್ತಾಯಿತು. ಸೊ ಬ್ಲಡ್ ಟೆಸ್ಟಲ್ಲಿ HbA1c 7 ಇದೆ ಅಂದ ತಕ್ಷಣ ನಾವು ಈ ಬೇರೆ ಸಮಸ್ಯೆಗಳು ಆಗಬಾರ್ದು ಅಂತ ಒಂದು ಚಿಕ್ಕದೊಂದು ಮೆಟ್ಫಾರ್ಮಿನ್ ಅಂತ ಒಂದು ಮಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮಾತ್ರೆ ಸ್ಟಾರ್ಟ್ ಮಾಡಿ ಅವ್ರಿಗೆ ಡಯಟಲ್ಲಿ ಇಟ್ವಿ. ಡಯಟ್ ಅವರು ಹೆಂಗೆ ಮಾಡಿದ್ರು ಅಂತ ಇವತ್ತು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಇವತ್ತು ಮಾತ್ರೆ ಸ್ಟಾಪ್ ಮಾಡಿಬಿಟ್ಟು 1 ವಾರ ಆದಮೇಲೆ ಬ್ಲಡ್ ಟೆಸ್ಟ್ ಮಾಡಬೇಕು, ಅವಾಗ ನಮಗೆ ಅಕ್ಯುರಸಿ ಗೊತ್ತಾಗುತ್ತೆ ಏನು ಅಂತ. ಸೊ ಮಾಡಿದರೆ ಫಾಸ್ಟಿಂಗ್ ಶುಗರು 99 ಇದೆ, PPBS ಊಟ ಆದಮೇಲೆ 120 ಇದೆ. ಸೊ ಲೆಸ್ ದೆನ್ 100 ಫಾಸ್ಟಿಂಗ್ ಶುಗರ್ ಇರಬೇಕು, ಲೆಸ್ ದೆನ್ 150 ಪೋಸ್ಟ್ ಪಾಂಡಲ್ ಇರಬೇಕು. ಸೊ ಈ ಥರ ಇದೆ. ಅವ್ರು ಹೆಂಗೆ ಡಯಟ್ ಮಾಡಿದ್ದಾರೆ ಡಯಾಬಿಟೀಸ್ ರಿವರ್ಸಲ್ ಮಾಡ್ಕೊಳೋದಕ್ಕೆ ಅಂತ ಅವ್ರನ್ನ ಕೇಳೋಣ. ನಮಸ್ತೆ ಮ್ಯಾಮ್. ಆ್ಯಕ್ಚುಲಿ ನಿಮಗಿಂತ ನಮಗೆ ಚೆನ್ನಾಗಿ ಹೆಮ್ಮೆ ಅನಿಸುತ್ತೆ. ಹೇಳಿರ್ತಕ್ಕಂಥ ಪ್ರೋಟೋಕಾಲ್ನ ಕರೆಕ್ಟಾಗಿ ಫಾಲೋ ಮಾಡಿ ಡಯಾಬಿಟೀಸ್ನ ರಿವರ್ಸಲ್ ಮಾಡ್ಕೊಂಡಿದ್ದೀರಾ. ಸೊ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ಕಮ್ಮಿ ಆಗಿದೆ. ಮಾಮೂಲಿ ಊಟನೇ ಬಿಟ್ಟೆಲ್ಲ ಬಿಟ್ಟು ನೀವೇನು ಹೇಳಿದ್ದೀರಾ ಫಾಲೋ ಅದನ್ನೇ ಮಾಡಿದ್ವಿ ಸರ್. ಬೆಳಗ್ಗೆ ಒಂದು ಟೈಮು ಬಿಸಿನೀರು, ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿನೀರು, 2 ಸ್ಪೂನು ಕೊಬ್ಬರಿ ಎಣ್ಣೆ, ಮತ್ತೆ ಒಂದು 5 ನಿಮಿಷ ಬಿಟ್ಟು ಮತ್ತೆ ಒಂದು ಸ್ವಲ್ಪ ಇದು ಪಿಂಕ್ ಸಾಲ್ಟ್ ಹಾಕಿ ಸ್ವಲ್ಪ ಒಂದು ಗ್ಲಾಸ್ ನೀರು ಕುಡಿತೀನಿ. ಸ್ವಲ್ಪ ಒಂದು 8-8:30 9 ಗಂಟೆ ಒಳಗಡೆ, ಮಿನಿಮಮ್ 9:30 ಒಳಗಡೆ ಇದು ಬೂದುಗುಂಬಳಕಾಯಿ ಜ್ಯೂಸು, ನಲ್ಲಿಕಾಯಿ ಮತ್ತೆ ಇದು ಕೊತ್ತಂಬರಿ 2 ಮಿಕ್ಸ್ ಮಾಡ್ತೀನಿ. 2 ಸಪ್ರೇಟಾಗಿ ತಳಕಾಗುತ್ತೆ. ಅದಕ್ಕೆ ಮಿಕ್ಸ್ ಮಾಡಿ ಅದೊಂದು ಗ್ಲಾಸ್ ಕುಡಿತೀನಿ ಅಷ್ಟೇ. ಇನ್ನೇನು ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಇನ್ನು ಬರೀ ನೀರೇನಾದ್ರು ಕುಡಿಬೇಕು ಅನ್ಸಿದ್ರೆ ಕುಡಿತೀನಿ, ಇಲ್ಲ ಅಂದ್ರೆ ಡೈರೆಕ್ಟ್ 1.5-2 ಗಂಟೆ ಒಳಗಡೆ ಸಿರಿಧಾನ್ಯದು ನಾನು ರೈಸ್ ತಿನ್ನಂಗಿಲ್ಲ ಅಂತ ಹೇಳಿದಿರ. ಹಂಗಾಗಿ ರೈಸ್ ಫುಡ್ ಇಂಟಾಲರೆನ್ಸ್ ಮಾಡಿಸಿದ್ವಿ ಅವ್ರಿಗೆ, ಸಂಧಿವಾತ ಇದೆ ಅಂತ. ರೈಸ್ ಅವ್ರಿಗೆ ನೆಗೆಟಿವ್ ಬಂದಿತ್ತು, ಹಂಗಾಗಿ ರೈಸ್ ಅವಾಯ್ಡ್ ಮಾಡಿಸಿದ್ವಿ. ಇಲ್ಲಾಂದ್ರೆ ರೈಸ್ ತೊಗೊಳೋರು ರೈಸು ಏನು ತೊಂದರೆ ಇಲ್ಲ ಅಂದ್ರೆ ರೈಸ್ ತಗೋಬಹುದು. ನ್ಯಾಚುರಲ್ ಆಗಿರ್ತಕ್ಕಂಥ ದೇಸಿ ರೈಸ್ ಯೂಸ್ ಮಾಡಬೇಕು. ಸಿರಿಧಾನ್ಯದಲ್ಲಿ ಎಷ್ಟು ಸಿರಿಧಾನ್ಯ ಇದೆ ಅದೆಲ್ಲ ತೊಗೊಂಡಿದ್ವಿ. ಆದರೆ ಅದೆಲ್ಲ ಒಂದೊಂದಿನ ಎಲ್ಲ ಒಂದಿನ ಗಂಜಿ, ಒಂದಿನ ಏನೇನು ಮಸಾಲೆ ಇಲ್ದಲ್ಲೇ ಇದ್ರೆ ಅದು ಸ್ವಲ್ಪ ಸಾದಾಗಿ, ಒಂದೊಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಪಲಾವು, ಒಂದಿನ ರೈಸು, ಸಾಂಬಾರಿಗೆ, ಸೊಪ್ಪು ಸಾರಿಗೆ ಆ ಥರ ಮಾಡ್ಕೊಂಡು ಹೋಗ್ತೀನಿ, ಊಟ ಮಾಡ್ತೀನಿ. ಒಂದು ಸೊಪ್ಪಿರುತ್ತೆ, ಇಲ್ಲಾಂದರೆ ಪಲ್ಯ ಇರುತ್ತೆ ಮಧ್ಯಾಹ್ನ ಜೊತೆಗೆ. ಅದರಲ್ಲಿ
ಇನ್ನು ಸಂಜೆ ಇನ್ನೇನು ಮುಗಿತಾರೆ ಮಾತ್ರ ನುಂಗ್ಕೊಂಡ್ರೆ ನಾನು ಏನು ತಿನ್ನಕ್ ಹೋಗಲ್ಲ. ಇನ್ನು ಸಂಜೆಗೆ ಕೊಬ್ಬರಿ ತಿಂತೀನಿ, ಫುಲ್ ಒಂದು ಹೋಳು ತೆಂಗಿನಕಾಯಿ ತಿನ್ಕೊಂತೀನಿ. ಮತ್ತೆ ಸೊಪ್ಪು ಏನಾದ್ರು ಮಾಡ್ಕೊಂಡು ಹೋಗಿರ್ತೀನಿ. ನಾನು ಕೆಲಸದಲ್ಲೆಲ್ಲ ಮುಗಿಸ್ಬಿಡ್ತೀನಿ, ಯಾಕೆ ನಾನು ಮತ್ತೆ ಬಂದು ನನ್ಗೆ 7 ಗಂಟೆ ಒಳಗಡೆ ತಳಕಾಗಲ್ಲ ಅಂತೇಳಿ ಬೆಳಗ್ಗೆನೆ ಹೋಗ್ಬೇಕಾದ್ರೆಲ್ಲ ತಗೊಂಡು ಹೋಗಿರ್ತೀನಿ. ಅಂದ್ರೆ ಈವ್ನಿಂಗ್ 7 o'clock ತಿನ್ನಕ್ಕೆ ಮನೆಯಿಂದನೇ ತಗೊಂಡೋಗ್ಬಿಡ್ತಾರ? ತಗೊಂಡೋಗ್ತೀನಿ. ಬೆಸ್ಟ್, ಸೂಪರ್. ಯಾಕೆಂದ್ರೆ ನಾನು ಮತ್ತೆ ಬಂದು ಹೌದು, ಮನೆಗೆ ಬಂದು ಅಡಿಗೆ ಮಾಡ್ಕೊಂಡು 9-9:30 ತಿಂದು ಬೆಳಗ್ಗೆ ಎದ್ದು ಫಾಸ್ಟಿಂಗ್ ಶುಗರ್ ಜಾಸ್ತಿ ಮಾಡ್ಕೊಳಕ್ಕಿನ್ನ ಇದು ನೀವು ಮಾಡ್ತಿರ್ತಕ್ಕಂಥ ಮೆಥಡ್ ಪರ್ಫೆಕ್ಟ್. ನಾನು ಏನೇನು ಪಲ್ಯ ಮಾಡ್ಕೊಂಡ್ರು ಸಂಜೆಗೆ ಅದಕ್ಕೊಂದು ಬಾಕ್ಸ್ ಇಟ್ಕೊಂಡಿರ್ತೀನಿ. ಸೊಪ್ಪೇನಾದ್ರು ಮಾಡ್ಕೊಂಡ್ರೆ ಅದಕ್ಕೊಂದು ಬಾಕ್ಸ್, ಕಾಯಿದು ಒಂದು ತೊಗೊಂಡೋಗ್ತೀನಿ. ಯಾಕೆಂದ್ರೆ ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ಇದಿಲ್ಲ, ಯಾವುದೂ ಇಲ್ಲ, ಅದಕ್ಕಾಗಿ ಅಷ್ಟೇ ತಿನ್ನೋದು, ಇನ್ನೇನು ತಿನ್ನ ಬರೀ ನೀರು ಕುಡಿತೀನಿ. ಮನೆಗೆ ಬಂದು ಒಂದು 9 ಗಂಟೆ ವರ್ಷದ ಮಾತ್ರ ನಂಬಿಟ್ಟು ಮಲ್ಕೊಂಡ್ಬಿಡ್ತೀನಿ. 10 ಗಂಟೆ ವರ್ಷದ 10:30 ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಇದೇ ಡಯಟ್ ಎಷ್ಟು ದಿನ ಸ್ಟಾರ್ಟ್ ಮಾಡಿದ್ರೆ ನೀವು? ಅಲ್ಲಿ ನಾನು ಇಲ್ಲಿಗೆ ಬಂತಾಗಲಿಂದ. ಯಾವಾಗಿಂದ? ಮಾರ್ಚ್ ಏಪ್ರಿಲ್ 12ನೇ ತಾರೀಕು ಬಂದಿದ್ದೀರಾ ಇಲ್ಲಿಗೆ. ನೀವು ರಿಪೋರ್ಟ್ ಅವತ್ತಿಂದನೇ ಡೇಟ್ ಸ್ಟಾರ್ಟ್ ಮಾಡಿದ್ರಾ? ಒಂದೇ ವಾರ ಸರ್. ನೀವು 20 ದಿವಸ ಆದ್ಮೇಲೆ ಬನ್ನಿ ಅಂದ್ರೆ ನಾನು 20 ದಿವಸವರೆಗೂ ಕಾಯಕ್ಕಾಗಿಲ್ಲ. ಯಾಕೆಂದ್ರೆ ನನಗೆ ಎದೊಳಕ್ ಹೋಗ್ತಲ್ಲ, ಫುಲ್ ಇಲ್ಲಿಂದ ಇಟ್ಕೊಂಡೆಲ್ಲ ನರ ಎಳಿತಾ ಇತ್ತು. ನಾನು ಬಂದೆ ಅವತ್ತು ಒಂದೇ ವಾರ 20ನೇ ತಾರೀಕಿಂದ ಬಂದ್ಬಿಟ್ಟೆ. ನಾನು ಇಲ್ಲಿ ಅವ್ರಿಗೆ ಬಂದು ತೋರಿಸಿ ಆಮೇಲೆ ಒಂದು ಇಂಜೆಕ್ಷನ್ ಎಲ್ಲ ಕೊಟ್ಟರು, ಸ್ವಲ್ಪ ಕಮ್ಮಿ ಆಗಿತ್ತು. ಓಕೆ. ಸೊ ಇನ್ನೊಂದು ಇದರಲ್ಲಿ ನೀವು ಈ ಡಯಟ್ 2.5 ತಿಂಗಳಿಂದ ಮಾಡಿದ್ದೀರಾ. ಮತ್ತೆ ಉಪವಾಸ ಮಾಡೋದಕ್ಕೆ ನಾವು ಸಜೆಸ್ಟ್ ಮಾಡಿದ್ವಿ. 2 ತಿಂಗಳಿಂದ ಮಾಡಿದ್ರಿ. ಉಪವಾಸ ಯಾವ ತರ ಮಾಡ್ತೀರಾ? ಎಷ್ಟು ಅವರ್ ಮಾಡ್ತೀರಾ? ಸ್ಟಾರ್ಟಿಂಗ್ ಹೆಂಗ್ ಮಾಡಿದ್ರಿ? ನೀವ್ ಹೇಳಿದಾಗ ನಾವು ಹೋಗಿದ್ದು ಒಂದು ವಾರ ಸೋಮವಾರ ಮಾಡ್ತೀನಿ, ಇಲ್ಲಾಂದ್ರೆ ಶುಕ್ರವಾರ. ನಾನು ವಾರದಲ್ಲಿ 1-2 ದಿನ ಮಾಡ್ತಾ ಇದ್ದೆ. ಬಟ್ ನಾನು ಯಾವಾಗ ಅಂದ್ರೆ ನಾನು ನೋಡ್ಕೊಂತ ಇದ್ದೆ ನನ್ನ ಕೆಲ್ಸದ್ದು. ನನ್ಗೆ ಯಾವಾಗ ಎಷ್ಟು ಜಾಸ್ತಿ ಕೆಲಸ ಇದೆ ನಾನು ಅವಾಗೆಲ್ಲ ಮಾಡಕ್ ಹೋಗಲ್ಲ. ನನ್ಗೆ ಯಾವತ್ ನಂಗೆ ಫ್ರೀ ಅನ್ಸುತ್ತೆ ಅವತ್ ನಾನು ಮಾಡ್ಕೊಂಡು ಬರೀ ನೀರೇ ಕುಡಿಯಕ್ಕೆ ಹೇಳಿದ್ದೆ. ಮಜ್ಜಿಗೆ ಏನು ತಗೋಬೇಡಿ ಅಂತ ಹೇಳಿದ್ರಿಂದ ನಾನು ಬೆಳಗ್ಗೆ ಸಂಜೆ ತಿಂದಿರೋದ್ ಬಿಟ್ರೆ ಮುಗೀತು. ಇನ್ನು ನಾನು ನಾಳೆ ಸಂಜೆವರೆಗೂ ಅವಾಗ್ಲೇ ತಿಂತೀನಿ ಅಷ್ಟೇ. ಅದು ಸೊಪ್ಪು ಪಲ್ಯ ಅದೇನು ಕಾಯಿ ಅಷ್ಟು ಬಿಟ್ಟರೆ ಯಾವುದು ತಿನ್ನ. 2 ದಿನ ಮಾಡ್ತಾ ಇದ್ದೆ. ಇವಾಗ ಹೋದ ವಾರದಿಂದ ನನ್ಗೆ ಯಾಕೋ ಜಾಸ್ತಿ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ವಾರ ಒಂದಿನ. ಸೊ ಈ 30 days ಫಾಸ್ಟಿಂಗ್ ಹೆಂಗ್ ಮಾಡ್ತಾ ಇದ್ರಿ ನೀವು? ಅಲ್ಲ 30 hours ಫಾಸ್ಟಿಂಗ್ ನೀವು ಹೇಳಿದ್ರಲ್ಲ, ಇನ್ನು ಮಾಡೋಣ ಅಂತ ಕೇಳ್ತಾರೆ. ಕರೆಕ್ಟ್, ಖಂಡಿತ ಮಾಡೋದು. ಇವಾಗ ಮಾಡ್ತೀರಾ 24 hours ಫಾಸ್ಟಿಂಗ್? ಖಂಡಿತ 30 hours ಫಾಸ್ಟಿಂಗ್ ಮಾಡ್ಬೋದು. 30 hours ಬರಲ್ಲ, ಅದು 24 + 36 hours ಬರುತ್ತೆ. 36 hours ಅಂತಂದ್ರೆ ಸ್ನೇಹಿತರೆ 36 hours ಫಾಸ್ಟಿಂಗ್ ಅಂತ ಹೆಂಗ್ ಬರುತ್ತೆ? ಇವತ್ತು ನಾವು ರಾತ್ರಿ ಊಟ ಮಾಡಿದ್ರೆ ಮತ್ತೆ ನಾಡಿದ್ದು ಬೆಳೆವರೆಗೂ ಏನೂ ತೊಗೊಂಬಂಗಿಲ್ಲ. ಅಂದರೆ ಇವತ್ತು ರಾತ್ರಿ ಊಟ ಮಾಡಿರ್ತೀವಿ, ನಾಳೆ ರಾತ್ರಿವರೆಗೂ 24 hours ಆಗುತ್ತೆ. ಸೊ ನಾಳೆ ರಾತ್ರಿ ಒಂದಿನ ಉಪವಾಸ ಇದ್ದರೆ ನಾಡಿದ್ದು ಬೆಳಿಗ್ಗೆ ಒಂದು ಸರಿ ಟಿಫನ್ಗೆ ನಾವೇನು ಸ್ಟಾರ್ಟ್ ಮಾಡ್ಕೊಂಡು ಆ ಥರ ಮಾಡಿದರೆ 36 hours ಫಾಸ್ಟಿಂಗ್ ಆಗುತ್ತೆ. ನಮ್ಮ ಬಾಡಿ ಇರತಕ್ಕಂಥ ಎಲ್ಲ ಅಂಶಗಳು ಡಿಟಾಕ್ಸ್ ಆಗುತ್ತೆ. ಮೇನ್ಲಿ ಫ್ಯಾಟಿ ಲಿವರ್ ಕ್ಲಿಯರ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹೋಗುತ್ತೆ, ಡಯಾಬಿಟೀಸು ರಿವರ್ಸ್ ಆಗೋದಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಬಂದು 24 hours to 36 hours ಫಾಸ್ಟಿಂಗ್ ಮಾಡೋದು ಬೆಸ್ಟ್. ಸೊ ಎಷ್ಟೋ ಜನ ಡಾಕ್ಟರ್ಸ್ ಇದೆ, ದೊಡ್ಡ ಮಹಾತ್ಮರೆಲ್ಲ ಇದ್ದಾರೆ, ಅವರೆಲ್ಲ ಹೇಳ್ತಕ್ಕಂಥದ್ದು ಬಂದು ಫಾಸ್ಟಿಂಗ್ ಇಸ್ ದ ಬೆಸ್ಟ್ ರೆಮಿಡಿ ಅಂತ. ನಾನು ಕೂಡ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗಲ್ಲಿ ವಿಡಿಯೋಸ್ ಎಲ್ಲ ಹಾಕಿದ್ದೆ, ನಮ್ಮ ಪೇಷಂಟ್ಸ್ ಕೂಡ ಅದನ್ನೆಲ್ಲ ಫಾಲೋ ಮಾಡಿದ್ದಾರೆ. ಸೊ ಮೇಡಮ್ ಕೂಡ ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನ ವಾರಕ್ಕೆ ಒಂದಿನ ಉಪವಾಸ ಮಾಡ್ತಕ್ಕಂಥ ಅಭ್ಯಾಸ ನೀವು ಮಾಡ್ಕೊಂಡ್ರೆ either 24 hours or 36 hours ಆರ್ ಕೆಲವರೆಲ್ಲ 48 hours ಮಾಡಿದ್ರೆ. ಒಂದು ಪೇಷಂಟ್ ಇದ್ದಾರೆ ಸರೋಜಮ್ಮ ಅಂತ, ಅವರು ಕೂಡ ಆಲ್ಮೋಸ್ಟ್ 48 hours ಫಾಸ್ಟಿಂಗ್ ಎವ್ರಿ ವೀಕ್ ಮಾಡ್ತಾರೆ. ಅವ್ರಿಗೆ ಎಲ್ಲದು ಒಂದು 3-4 ಸರ್ಜರಿಗಳಾಗಿದೆ, ಮತ್ತೆ ಬಾಡಿನೂ ಕೂಡ ತುಂಬ ವೀಕ್ ಆಗಿತ್ತು, ತುಂಬ ಪೇನ್ಫುಲ್ ಕಂಡೀಷನ್ ಇತ್ತು. ಆ ಲೆವೆಲಿಗೆ ತಗೊಂಡೋಗಿ ಇವತ್ತು ಯಾವ ಲೆವೆಲ್ಗೆ ಆದರೆ ಒಂದು 18 kg ವೆಯ್ಟ್ ಲಾಸ್ ಆಗಿದ್ದಾರೆ, ಪ್ಲಸ್ 95% ಪೇನ್ ಕಡಿಮೆ ಆಗಿದೆ. ಅವ್ರದ್ದು ವಿಡಿಯೋಸ್ ಹಾಕಿದ್ದೀನಿ, ನೀವು ನೋಡ್ಕೊಳ್ರಿ. ಸೊ ಮೇಡಮ್ದು ವೆಯ್ಟ್ ಲಾಸ್ ಎಷ್ಟಾಗಿದೆ? 8 ಆಗಿದೆ. 8 kg ವೆಯ್ಟ್ ಲಾಸ್ ಆಗಿದೆ. ಅಂದ್ರೆ ಎಷ್ಟು ಕೆಜಿ ಇದೆ? ಎಷ್ಟು ಕೆಜಿ ಆಗಿದೆ? 72.25 ಏನೋ ಇದೆ. ಈಗ 63 ಅಂದ್ರೆ ಊಟ ಆದ್ರೆ ಓಕೆ 63 ಅಪ್ರಾಕ್ಸಿಮೇಟ್ಲಿ, ಅಂದ್ರೆ ಒಂದು 8 kg ಆಗಿದ್ದೀರಾ. ಸೊ ಬೇರೆ ಏನ್ ಬೆನಿಫಿಟ್ ಆಗಿದೆ? ನೋವೆಲ್ಲ ಎಷ್ಟು ಕಡಿಮೆ ಆಗಿದೆ ನಿಮಗೆ? ನೋವು ನನಗೆ 60% 70% ಇದೆ ಸರ್. ಅಂದ್ರೆ ನನಗೆ ಸಮ್ ಟೈಮ್ ಇಲ್ಲಿ ನೋಯ್ತಾ ಇರುತ್ತೆ, ಅದು ಕಡಿಮೆ ಆಗುತ್ತೆ. ಯಾಕಂದ್ರೆ ನಿಮ್ದು ಆಂಟಿ-CCP ಎಷ್ಟಿತ್ತು? 1200 ಇತ್ತು. 10 to 20 ಇರೋ ಟೈಮ್ ಬಂದು 1200 ಅಂದ್ರೆ ಆಲ್ಮೋಸ್ಟ್ ಎಷ್ಟು ಟೈಮ್ಸ್? ಅದು 100 ಟೈಮ್ಸ್ ಜಾಸ್ತಿ ಇತ್ತು. ಸೊ ಅದು ಕಡಿಮೆ ಆಗ್ತಾ ಇದೆ, ಇಟ್ ಇಸ್ ಕಮಿಂಗ್ ಡೌನ್. ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಅದು ಕಡಿಮೆ ಆಗ್ಬಿಟ್ಟು ಇವಾಗ ಮರೆ ಫುಡ್ ಟೆಸ್ಟ್ ಬೇರೆ ಮಾಡಿಸಿದ್ರ, ಕಂಪ್ಲೀಟ್ ಗಟ್ ಕ್ಲೀನ್ ಆಗೋದಕ್ಕೆ ಈ ಫುಡ್ಗಳು ಅವಾಯ್ಡ್ ಮಾಡ್ಬಿಟ್ರೆ ಗಟ್ಟಲ್ಲಿ ಇನ್ಫ್ಲಮೇಷನ್ ಉತ್ಪತ್ತಿ ಆಗಲ್ಲ. ಕಂಪ್ಲೀಟ್ ಜೀರೋ ಮಾಡ್ಕೊಳ್ಳಿ. ಸೊ ನೋವು ಬಗ್ಗೆ ತಲೆ ಕಡೆ ಮೈಂಡ್ ಇರೋದು ಮಂಡಿ ಇರುತ್ತೆ, ಮಂಡಿ ಸರಿ ಮಾಡೋಕೆ ಇವತ್ತು PRP ಇಂಜೆಕ್ಷನ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. PRP ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಆಕರ್ಷ್ ಸರ್ ಅಂತ, ಅವರೇ ನೋಡ್ಬಿಟ್ಟು PRP ಇಂಜೆಕ್ಷನ್ಸ್ ಕೊಡ್ತಾರೆ. ಸೊ ನೋಡ್ಕೊಂಡು ಇದನ್ನ ಮಾಡೋಣ, ಡೋಂಟ್ ವರಿ, ಇದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಸೊ ಹಿಂಗೆ ಡಯಟ್ ನಿಮಗೆ ಕಂಟಿನ್ಯೂ ಮಾಡ್ಬೇಕಂತ. ಅದೇ ಯೂಶಲಿ ಆಂಟಿ-CCP ಅಂದ್ರೆ ಮಂಡಿನ ಇನ್ವಾಲ್ವ್ ಆಗುತ್ತೆ, ಮತ್ತೆ ಬೆರಳು ಮತ್ತೆ ಆಂಕಲ್ ಇನ್ವಾಲ್ವ್ ಆಗೇ ಆಗುತ್ತೆ. ಅದು ಬೈ ಡಿಫಾಲ್ಟ್ ಇರುತ್ತೆ. ದಲ್ಲಿ ಆಂಕಲ್ ಜಾಸ್ತಿ ಇರಲ್ಲ, ಆಂಟಿ-CCP ಅದು ಬಂದ್ಬಿಡುತ್ತದು. ಬಟ್ ಬೋತ್ ಆರ್ ಆಟೋ ಇಮ್ಯೂನ್ ಕಂಡೀಷನ್. ವರಿ ಮಾಡಬೇಡ, ಅದು ಸರಿ ಮಾಡೋಣ. ಇನ್ನೊಂದು 40% ಪೇನ್ ಏನಿದೆ ಅದು ಕ್ಲಿಯರ್ ಆಗುತ್ತೆ.
ಸೊ ನಿಮ್ಗೆ ಓವರ್ ಆಲ್ ಇದು ನಿಮ್ಗೆ ಡಯಾಬಿಟಿಸ್ ರಿವರ್ಸಲ್ ಆಗಿರೋದು, ನಿಮ್ಗೆ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ನಂಗೆ ಬೇಜಾರಾಯ್ತು, ಇದ್ದದ ಜೊತೆಗೆ ಅದು ಬೇರೆ ಎಕ್ಸ್ಟ್ರಾ ಆಗಿದೆಯಲ್ಲಪ್ಪ. ಮತ್ತೆ ಊಟ ಎಲ್ಲ ಸ್ವಲ್ಪ ರೈಸ್ ಐಟಮ್ ಎಲ್ಲ ಅವಾಗ ಇನ್ನೇನು ಡಯಾಬಿಟಿಸ್ ಅಂದ್ರೆ ರೈಸ್ ಅಂತೂ ತಿನ್ನಂಗೆ ಇಲ್ಲ ಅಂತ ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ನಾನು ಇದ್ರ ಜೊತೆಗೆ ಇದು ಬೇರೆ ನಾ ಅನ್ಕೊಂಡೆ. ಆಮೇಲೆ ನೀವು ಹೇಳಿದ್ರಿ ಕಮ್ಮಿ ಮಾಡಕ್ಕೆ ಇದೇ ತರ ಒಂದು ಟೆಕ್ನಿಕ್ ಯೂಸ್ ಮಾಡೋಣ ಅಂತೇಳಿ ನೀವು ಮಾಡಿದ್ಮೇಲೆ ನಂಗೆ ಅದು ಕಮ್ಮಿ ಆಗಿದೆ. ಸ್ನೇಹಿತರೆ, ಯಾರಿಗೇ ಆಗಲಿ ಡಯಾಬಿಟಿಸ್ ಇದೆ ಅಂದರೆ ಅಥವಾ ಡಯಾಬಿಟಿಸ್ ಹೊಸದಾಗಿ ಬಂದಿದೆ ಅಂದರೆ ಅಥವಾ ಕಂಟ್ರೋಲೇ ಆಗ್ತಾ ಇಲ್ಲ, ಇನ್ಸುಲಿನ್ ಮೇಲೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಬಾಡಿಗೆ 1600 1800 ಕ್ಯಾಲರಿ ಫುಡ್ ಹೋಗ್ಬೇಕು ದಿನಕ್ಕೆ. ಬಟ್ ನಿಮ್ಮ ಬಾಡಿ ನೀವು ತಗೊಳ್ತಿರೋದು 3000 4000 ಕ್ಯಾಲರಿ ಹೋಗ್ತಾ ಇರುತ್ತೆ. ಫಸ್ಟ್ ಅದನ್ನು ಸ್ಟಾಪ್ ಮಾಡಿ. ಒಂದು ಇನ್ನೊಂದು, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಜಾಸ್ತಿ ಸೆಕ್ರೆಟ್ ಆಗ್ತಕ್ಕಂಥ ಫುಡ್ನ ನೀವು ತಿಂತಾ ಇರ್ತೀರ. ಅಂದರೆ ರಿಫೈನ್ಡ್ ಕಾರ್ಬೋಹೈಡ್ರೇಟೇ ಜಾಸ್ತಿ ಹೋಗ್ತಾ ಇರುತ್ತೆ. 3 ಹೊತ್ತು ಕಾರ್ಬೋಹೈಡ್ರೇಟ್ ಹೋಗ್ತಾ ಇರುತ್ತೆ. 3 ಹೊತ್ತು ಕಾರ್ಬೋಹೈಡ್ರೇಟ್, 3 ಹೊತ್ತು ಮುದ್ದೆ, 3 ಹೊತ್ತು ರೊಟ್ಟಿ, 3 ಹೊತ್ತು ರೈಸ್, ಬರೀ ಇವೇ ತಿಂತಾ ಇರ್ತೀರಾ. ಫಸ್ಟ್ ಅದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಅಂದರೆ ನಾನೇನು ಜಂಕ್ ತಿಂತೀನ, ನಾನು ಹೆಲ್ತಿ ಫುಡ್ ತಾನೇ ತಿಂತೀನಿ ಅನ್ನೋದು 3 ಹೊತ್ತು ಕಾರ್ಬೋಹೈಡ್ರೇಟ್ ತಿನ್ನೋದು. ಈ ಮುದ್ದೆ, ಈ ರೊಟ್ಟಿ, ಅನ್ನ ಇದೆಲ್ಲ ಕಾರ್ಬೋಹೈಡ್ರೇಟ್ 3 ಹೊತ್ತು ತಿನ್ನುವಾಗ ಇದೆಲ್ಲ ಬಂದು ನ್ಯೂಟ್ರಲ್ ಫುಡ್ ಅಂತಾರೆ. ಅಂದರೆ ನಿಮ್ಮ ಕಾಯಿಲೆನ ಅದೇನು ವಾಸಿ ಏನು ಮಾಡಲ್ಲ, ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ, ನಾರ್ಮಲಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಅದು ಜಂಕ್ ತಿನ್ನೋಕ್ಕಿಂತ ಬೆಟ್ರು. ಜಂಕ್ ಅವೆಲ್ಲ ಬಂದು ನೆಗೆಟಿವ್ ಫುಡ್ ಲಿಸ್ಟ್ ಬರ್ತವೆ, ಇವು ನ್ಯೂಟ್ರಲ್ ಫುಡ್ ಬರ್ತವೆ. ಸಮಥಿಂಗ್ ಕಾಲ್ಡ್ ಪಾಸಿಟಿವ್ ಫುಡ್ ಅಂತಿದೆ. ಪಾಸಿಟಿವ್ ಫುಡ್ ಸಿಸ್ಟಮ್ ಅಂತಂದರೆ ಪ್ರೋಟೀನ್ ಜಾಸ್ತಿ ಯೂಸ್ ಮಾಡೋದು, ಮತ್ತು ಫ್ಯಾಟ್ ಜಾಸ್ತಿ ಯೂಸ್ ಮಾಡೋದು, ಕಾರ್ಬೋಹೈಡ್ರೇಟ್ ಪ್ರಮಾಣ ದಿನಕ್ಕೆ ಒಂದು ಸರಿಗೆ ಲಿಮಿಟ್ ಮಾಡೋದು. ಇನ್ನು 2 ಸರಿ ನಾವು ಪ್ರೋಟೀನ್ ಇಲ್ಲ ಫ್ಯಾಟ್, ಮಾರ್ನಿಂಗ್ ಪ್ರೋಟೀನ್ ಇಲ್ಲ ಫ್ಯಾಟ್ ಈ ಥರ ತಗೊಳ್ತಾ ಇದ್ದರೆ ಅದು ಬಂದು ಪಾಸಿಟಿವ್ ಫುಡ್ ಸಿಸ್ಟಮು. ನಿಮ್ಮದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬೆಟರ್ ಆಗುತ್ತೆ. ಮತ್ತು ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಟಿ ಲಿವರು, ವಿಸರಲ್ ಫ್ಯಾಟ್, ಹೊಟ್ಟೆ ಒಳಗಿರೋ ಆರ್ಗನ್ಸ್ ಮೇಲೆ ಫ್ಯಾಟ್ ಡೆಪಾಸಿಟ್ ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಡಯಾಬಿಟಿಸ್ ರಿವರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಒಂದು ಫುಡ್ ಸಿಸ್ಟಮ್ನ ನೀವು ಮಾಡಿದ್ದೆ ಆದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಯಾವ ಕಾಯಿಲೆಗೂ ನೀವು ಎದುರ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ನೀವು ನಿಮ್ಮ ಮೋಸ್ಟ್ ಆಫ್ ಯುವರ್ ಎನರ್ಜಿ, ಟೈಮು, ಮನಿ ಮತ್ತು ಎಫರ್ಟ್ಸ್ನ ಜಾಸ್ತಿ ನಿಮ್ಮ ಕಿಚನ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಕಿಚನ್ನ ಮಾಡಿಫಿಕೇಶನ್ ಮಾಡಿದರೆ ಹಾಸ್ಪಿಟ್ಲಿಗೆ ದುಡ್ಡು ಆಗ್ತಕ್ಕಂಥದ್ದು ಮತ್ತು ಫಾರ್ಮಸಿಗಳಿಗೆ ದುಡ್ಡು ಆಗ್ತಕ್ಕಂಥದ್ದು ಅದು ಬರೋದೇ ಇಲ್ಲ ನಿಮಗೆ. ಇವಾಗ ನಿಮಗೆ ಎಕ್ಸಾಂಪಲ್, ನೀವು ಡಯಾಬಿಟಿಸ್ ಪೇಷಂಟ್ ಆಗಿದ್ರೆ ಲೈಫ್ ಟೈಮ್ ಅದು 3 ತಿಂಗಳು ಒಂದ್ಸರಿ ಹೋಗೋದು, ಚೆಕ್ ಮಾಡಿಸೋದು, ಮಾತ್ರೆ ನುಂಗೋದು, 5 ತಿಂಗಳಿಗೆ ಮಾತ್ರೆ ಜಾಸ್ತಿ ಮಾಡ್ಕೋಬೇಕು ಇಲ್ಲ ಕಡಿಮೆ ಮಾಡ್ಕೋಬೇಕು, ಎಲ್ಲರೂ ಅವರು ಜಾಸ್ತಿ ತಿನ್ನಂಗಿಲ್ಲ, ಇದು ಅದೇ ಥರ ಇರ್ತಾ ಇತ್ತು. ಇವಾಗ ನಿಮ್ಮ ಮೆಟಾಬಾಲಿಕ್ ಫ್ಲೆಕ್ಸಿಬಿಲಿಟಿ ಅಂತ ಇರುತ್ತೆ. ಅಂದರೆ ಏನಾದ್ರು ತಿಂದಷ್ಟು ರೈಸ್ ಆಗುತ್ತೆ. ಅದು ಒಂದು ನಿಮ್ಮ ಸಸ್ಪೆನ್ಷನ್ ಇರಲ್ಲ, ಮೆಟಾಬಾಲಿಕ್ ಸಸ್ಪೆನ್ಷನ್ ಬಾಡಿ ಒಳಗಡೆ ಇರಲ್ಲ. ಸೊ ಅದು ನಿಮಗೆ ಇವಾಗ ಹಂಗೆ ಇನ್ನೊಂದು 6 ತಿಂಗಳು ಮಾಡಿಬಿಟ್ರೆ ಸ್ವೀಟ್ ಲೈಫ್ ಟೈಮ್ ಬಿಡ್ಬೇಕಂತ, ಲೈಫ್ ಟೈಮ್ ಬಿಡೋದೇನು ಬಿಟ್ರೆ ಲೈಫ್ ಟೈಮ್ ರೈಸ್ ಬಿಡ್ಬೇಕಂತ ಹಂಗೆ, ಅಂದರೆ ರೈಸ್ ಅಂತಲ್ಲ, ಒಟ್ಟು ಓವರ್ ಕಾರ್ಬೋಹೈಡ್ರೇಟ್ ಬಿಡ್ಬೇಕಂತ ಇಲ್ಲ. ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡ್ಕೊಂಡು ಯಾವಾಗ ಒಂದ್ಸರಿ ತಿಂದ್ರೂ ಕೂಡ ಆ ಬಾಡಿ ಒಂದು ಸಸ್ಪೆನ್ಷನ್ ಬಂದಿರುತ್ತೆ, ತಡ್ಕೊಳುತ್ತೆ ಬಾಡಿ. ಬಟ್ ನೀವು ಡಯಾಬಿಟಿಕ್ ಪೇಷಂಟ್ ಆಗಿರುವಾಗ ಸಡನ್ ಆಗಿ ಒಂದು ಜಾಮೂನ್ ತಿಂದಿರ ಅಂತ ಇಟ್ಕೊಳ್ಳಿ, ಸಡನ್ ರೈಸ್ ಆಗಿಬಿಡುತ್ತೆ. ಇವ್ರು ಬೆಲ್ಲದ್ದೇ ತಿಂದ್ರೂ ರೈಸ್ ಆಗಿಬಿಡುತ್ತೆ. ಸೊ ಹೇಳ್ತಾ ಇರೋದು 2 ವರ್ಷ ಬಿಟ್ಟು ತಿಂದಿದ್ರು ಕೂಡ ಹಂಗೆ ಆಗ್ತಾ ಇತ್ತು. ಸೊ ನೀವು ಮಾಡಿರ್ತಕ್ಕಂಥ ಡಯಟು ಮೆಟಾಬಾಲಿಕ್ ಸಸ್ಪೆನ್ಷನ್ ಜಾಸ್ತಿ ಮಾಡಿದೆ. ಸೊ ಅಪ್ಪಿತಪ್ಪಿ ನೀವು ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ನೀವು ತಿಂದರೂ ಕೂಡ ಶುಗರ್ ರೈಸ್ ಆಗಲ್ಲ. ಓಕೆನಾ? ಬಾಡಿಲಿ HbA1c ಎಲ್ಲ 5 ಒಳಗಡೆ ಬರೆಸ್ತೀರ. 1 ಸರಿ 2 ಸರಿ ಯಾವಾಗ ಒಂದು ಅಪರೂಪಕ್ಕೆ ತಿಂದ್ರೂ ಏನು ಜಾಸ್ತಿ ಆಗಲ್ಲ ಅಂತ ಇದು ಮಾಡ್ಬೋದು. ಸೊ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಬನ್ನಿ, ತೋರಿಸಿ ಒಂದ್ಸಲ. ನಂಗೂ ಕಮ್ಮಿ ಆಗ್ತಾ ಇದೆ, ನಿಮ್ಗೂ ಆಗುತ್ತೆ, ಬನ್ನಿ. ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಮೇನ್ಲಿ ನನ್ಗಂತೂ ಫುಲ್ ರಿವರ್ಸ್ ಆಗಿದೆ ಇವಾಗ. ನೀವು ಬನ್ನಿ, ನಿಮ್ಗೂ ತೋರಿಸಿ ಒಂದ್ಸಲ. ಯಾಕಂದ್ರೆ ಡಯಾಬಿಟಿಸ್ ಅನ್ನೋದು ಬಂದು ಇವತ್ತು ಇಂಡಿಯಾ ಇಸ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಎಲ್ಲರ ಮನೆಗೂ ಒಂದು ಡಯಾಬಿಟಿಕ್ ಪೇಷಂಟ್ ಆಗಿಬಿಟ್ಟಿದ್ರೆ ಇವಾಗ. ಸೊ ಅದು ದೊಡ್ಡ ಫಾರ್ಮಾ ಕಂಪ್ನಿಯವ್ರಿಗೆ ಫುಲ್ ಖುಷಿ ಅವ್ರಿಗೆ, ಯಾಕಂದ್ರೆ ಎಲ್ಲ ಮೆಡಿಸಿನ್ ಜಾಸ್ತಿ ಸೇಲ್ ಆಗುತ್ತಂತ. ಬಟ್ ಫುಡ್ಡನ್ನ, ಉಪವಾಸನ ನಾವು ಅರ್ಥ ಮಾಡ್ಕೊಂಡ್ರೆ ಡಯಾಬಿಟಿಸ್ ಇಂದ ಮುಕ್ತರಾಗ್ತೀವಿ ಅಂತ ನಾವು ಹೇಳಿ ಈ ಮಾತು ಮುಗಿಸ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆನಾ?